ನಮಸ್ಕಾರ ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಆತ್ಮೀಯ ರಿಪೋರ್ಟರ್ ಸೈಯದ್. ವೀಕ್ಷಕರೇ, ನಾವಿವತ್ತು ಏನು ಟ್ರಾಫಿಕ್ ಬೀಟ್ ಅಂತ ಒಂದು ಹೊಸ ಟ್ರಾಫಿಕ್ ಕವರೇಜಸ್ಸು, ಟ್ರಾಫಿಕ್ ಉಲ್ಲಂಘನೆಗಳು, ಟ್ರಾಫಿಕ್ ಯಾವ ಥರ ವರ್ಕ್ ಆಗುತ್ತೆ, ಟ್ರಾಫಿಕ್ ಪೊಲೀಸೇ ಇರಲಿ, ಹಾಗೂ ಏನು ನಮ್ಮ ಸಾಮಾನ್ಯ ಜನರು ವೆಹಿಕಲ್ಲು ಓಡಿಸುವಾಗ ನಿಮ್ಮ ಏನು 2 ವೀಲರ್ ಇರಲಿ, 4 ವೀಲರ್ ಇರಲಿ, 3 ವೀಲರ್, ಆಟೋ, ವೆಹಿಕಲ್, ಆಮೇಲೆ ಲಾರಿ, ಯಾವುದೇ ಒಂದು ಗಾಡಿ ಓಡಿಸುವಾಗ ಅವರು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರಾ, ಸರಿಯಾದ ರೀತಿಯಲ್ಲಿ ಜನರು ಪಬ್ಲಿಕ್ ಟ್ರಾಫಿಕ್ನ ಫಾಲೋ ಅಪ್ ಮಾಡ್ತಾವ್ರಾ, ಟ್ರಾಫಿಕ್ ರೂಲ್ಸ್ ಫಾಲೋ ಅಪ್ ಮಾಡಿದ್ರೆ ಪೊಲೀಸವ್ರು ಏನಕ್ಕೆ ನಿಮ್ಮ ಮೇಲೆ ಫೈನ್ ಮಾಡ್ತಾರೆ? ಫೈನ್ ಹಾಕಕ್ಕೆ ಬರಲ್ಲ ಅವ್ರಿಗೆ. ನೀವು ಯಾವಾಗ ಅದನ್ನು ಉಲ್ಲಂಘನೆ ಮಾಡ್ತೀರೋ ಅದಕ್ಕೆ ಯಾವಾಗ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ಏನು ನಿಮ್ಮ ಪೊಲೀಸವರು ನಿಮ್ಗೆ ಹಿಡಿತಾರೆ, ಫೈನ್ ಹಾಕ್ತಾರೆ ಅಂತ ಪದೇ ಪದೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾರೆ, ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟು, ಸರ್ ಟ್ರಾಫಿಕ್ ಪೊಲೀಸ್ ಅವ್ರು ಹಂಗೆ ಮಾಡಿದ್ರು, ಟ್ರಾಫಿಕ್ ಪೊಲೀಸರು ಹಿಂಗೆ ಮಾಡಿದ್ರು, ನಮ್ಮ ಮೇಲೆ ದೌರ್ಜನ್ಯವಾಗಿ ಮಾತಾಡ್ತಾರೆ, ನಮಗೆ ಸರಿಯಾದ ರೀತಿಯಲ್ಲಿ ಮಾತಾಡಲ್ಲ, ಟ್ರಾಫಿಕ್ ಪೊಲೀಸವ್ರು ಹಿಡಿದ್ಬಿಟ್ಟು ನಮಗೆ ಫೈನ್ ಹಾಕ್ಬಿಟ್ರು ಸರ್, 1000 ರೂಪಾಯಿ, 2000 ರೂಪಾಯಿ, 10,000 ರೂಪಾಯಿ ಅಂತ. ಏನಕ್ಕೆ ಅದು ವೀಕ್ಷಕರೇ? ಏನಕ್ಕೆ ಅಂದರೆ, ನೀವು ಯಾವಾಗ ನೋಡಿ ಒಂದು ವೆಹಿಕಲಲ್ಲಿ ರೈಡ್ ಮಾಡುವಾಗ ನೀವೊಂದು ನೋಡಿ, ಇವಾಗ ನಮ್ಮ ಕಣ್ಮುಂದೆ ಒಂದು ಯಮಹ ಹೋಗ್ತಾ ಇದೆ. ಈ ಯಮಹ ಗಾಡಿಗೆ ಮುಂದೆ ನಂಬರ್ ಇಲ್ಲ, ಆಮೇಲೆ ಅವರು ಹೆಲ್ಮೆಟ್ಗಳು ಹಾಕೊಂಡಿಲ್ಲ. ನೋಡಿ ಅವ್ರು ಹೋಗ್ತಾವ್ರೆ, ಅಲ್ಲಿ ಹೋದಾಗ ಅಲ್ಲಿ ಏನಾಗುತ್ತೆ, ಅದು ಅಲ್ಲಿ ಫೋಟೋಗಳು ಹಿಡಿತಾರೆ. ಫೋಟೋ ಹಿಡಿದಾಗ ಅದು ಅಪ್ಲಿಕಬಲ್ ಆಗ್ಬಿಡುತ್ತೆ. ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ದಾಖಲಾತಿ ಇಟ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಮೇಲೆ ಅವರು ಪೊಲೀಸ್ ಅವ್ರು ಹಿಡಿಯೋಕ್ಕೆ ಯಾವುದೇ ಕಾರಣಕ್ಕೂ ಅಪ್ಲಿಕಬಲ್ ಆಗಲ್ಲ. ನೀವು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡೋಗಿ ನೀವು ಒಂದು ಟ್ರಾಫಿಕ್ನ ರೂಲ್ಸ್ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಅವರು ಟ್ರಾಫಿಕ್ ಅವ್ರು ಹಿಡಿದ್ರು ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ. ಓ ಸರಿಯಾಗಿದೆ ಡಾಕ್ಯುಮೆಂಟ್, ನೋಡಿ ಇನ್ನೊಂದು ವೆಹಿಕಲ್ ಹೋಗ್ತಾ ಇದೆ, ಇವರು ಹೆಲ್ಮೆಟ್ ಆಗ್ತಾ ಇದೆ, ಇಲ್ಲ ಅದು ಕೆ ಫ್ರಮ್ ಬ್ರಿಡ್ಜ್ ಹತ್ರ ಆಯಪ್ಪನು KA 53E 5742 ನಂಬರು. ಆ ನಂಬರು ಇವಾಗ ಈ ತರ ಜನ ಇದಾರಲ್ಲ, ಏನ್ ಮಾಡ್ತಾರೆ, ಉಲ್ಲಂಘನೆನೂ ಮಾಡ್ತಾರೆ, ತಿರ್ಗಾ ಪೊಲೀಸವ್ರ ಮೇಲೆ ಆಪಾದನೆ ಹಾಕ್ತಾರೆ. ಇವಾಗ ಆಟೋ ಡ್ರೈವರ್ಗಳು ಏನ್ ಮಾಡ್ತಾರೆ, ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೇನೋ ಒಂದು ಬ್ರೌನ್ ಕಲರ್ ಒಂದು ಜಾಕೆಟ್ ಕೊಟ್ಟಿದ್ದಾರೆ, ಇಲ್ಲ ಅವ್ರು ಕರೆಕ್ಟಾಗಿ ಒಂದು ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಪೊಲೀಸವ್ರು ಹಿಡಿದು ಏನ್ ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ ಪೊಲೀಸವರು. ಯಾಕಂದ್ರೆ ಅವ್ರ ಹತ್ರ ಎವಿಡೆನ್ಸ್ ಇದ್ದಾಗನೇ ನಿಮ್ಗೆ ಅವರು ಮಾತಾಡೋದು. ನಾವು ನೋಡಿದಾಗ ನಾರ್ಮಲ್ ಆಗಿ ಪೊಲೀಸವರು ಮಾತಾಡ್ತಾರೆ, ಗಾಡಿಗಳನ್ನ ಹಿಡಿದಾಗ ಅವ್ರ ಹತ್ರ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾಗ ಅವರು ನಿಮ್ಗೆ ಬಿಟ್ಟು ಕಳಿಸ್ತಾರೆ. ಡಾಕ್ಯುಮೆಂಟ್ ಇದ್ದು ನಿಮ್ಮ ಮೇಲೆ ಫೈನ್ ಮಾಡಕ್ಕೆ ಅವ್ರ ಮೇಲೆ ಬರಲ್ಲ. ನೋಡಿ ಇವಾಗ ಏನ್ ಮಾಡ್ತಾರೆ ಜನ, ಗಾಡಿಗಳಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಹೋಗಲ್ಲ, ಟ್ರಾಫಿಕ್ ರೂಲ್ಸ್ನ ಫಾಲೋ ಅಪ್ ಮಾಡಲ್ಲ, ಹೆಲ್ಮೆಟ್ ಹಾಕೊಂಡು ಹೋಗಲ್ಲ. ಇದು ನಮ್ಮನೆ ಇಲ್ಲೇ ಇರೋದು, ನಾನು ಬ್ಯಾಂಕ್ ಹೋಗ್ತಾ ಇದ್ದೆ, ನಾನು ಹೋಟ್ಲ್ ಹೋಗ್ತಾ ಇದ್ದೆ, ನಾನು ಸ್ಕೂಲ್ ಮಕ್ಕಳಿಗೆ ಬಿಡಕ್ಕೆ ಹೋಗ್ತಾ ಇದೆ ಅಂತಾರೆ. ಆದರೆ ಪೊಲೀಸ್ ಟ್ರಾಫಿಕ್ ಅಲ್ಲಿ ನೀವು ಯಾವಾಗ ಒಂದು ಟ್ರಾಫಿಕ್ ರೂಲ್ಸ್ನ ನೀವು ಬ್ರೇಕ್ ಮಾಡ್ತಿರೋ ಅದು ನಿಮಗೆ ಎಂಟ್ರಿ ಆಗುತ್ತೆ, ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗ್ಬಿಡುತ್ತೆ. 5,000, 10,000, 20,000 ಬಂದ್ಬಿಡುತ್ತೆ. ಅಲ್ಲಿ ಬರೀ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 500 ರೂಪಾಯಿ, ಸಿಗ್ನಲ್ ಬ್ರೇಕ್ ಮಾಡಿದ್ರೆ 1,000 ರೂಪಾಯಿ ಬಂದ್ಬಿಡುತ್ತೆ ಅದು. ನೋಡಿ ಇನ್ನೊಂದು, ನಾವಿವಾಗ ಕವರೇಜ್ ಮಾಡುವಾಗ ಒಂದು ಪಲ್ಸರ್ ಬರ್ತಾ ಇದೆ. ಈ ಪಲ್ಸರಲ್ಲಿ ಇಲ್ಲೇ ನಮ್ಮ ಲೋಕಲ್ ಅಲ್ಲಿ ಇರೋದವರು ಅವ್ರು ಹೆಲ್ಮೆಟ್ ಹಾಕಿಲ್ಲ. ನೋಡಿ ಇಲ್ಲಿ ಇನ್ನೊಂದು ವೆಹಿಕಲ್ ಬರ್ತಾ ಇದೆ, ಇವರು ಹೆಲ್ಮೆಟ್ ಹಾಕಿಲ್ಲ. ಇವಾಗ ಇದು ಎಂಟ್ರಿ ಆಗುತ್ತೆ, ಇದು ಅಲ್ವಾ ಸರ್? ಇದು ಎಂಟ್ರಿ ಆಗುತ್ತಲ್ಲ, ಇದು ಇವಾಗ ಇದು ಎಂಟ್ರಿ ಆಗುತ್ತಲ್ಲ, ಆಲ್ರೆಡಿ ಎಂಟ್ರಿ ಆಗುತ್ತೆ ಸರ್. ನನ್ನ ಗಾಡಿ ನಾವು ಸರಿಯಾಗಿ ಹೆಲ್ಮೆಟ್ ಹಾಕೊಂಡು ಗಾಡಿನ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಅದು ನಮ್ಗೆ ಅಪ್ಲಿಕಬಲ್ ಆಗುತ್ತಾ? ನಾನೇ 2 ವೀಲರ್ ಗಾಡಿ ರೋಡಲ್ಲಿ ಹೆಲ್ಮೆಟ್ ಹಾಕದೆ ಹೋದಾಗ 5 ಕೇಸ್ ಬಂದಿದೆ. ಅದೇ ಜಾಗದಲ್ಲಿ ನೀವು ಹೆಲ್ಮೆಟ್ ಹಾಕೊಂಡು ಹೋಗ್ಬಿಟ್ರೆ ಟ್ರಾಫಿಕ್ ಪೊಲೀಸ್ ಏನ್ ಮಾಡ್ತಾರೆ, ಆಯ್ತಪ್ಪ ಅವ್ರು ಹಾಕೊಂಡು ಹೋಗ್ತಾರೆ, ಹಿಡಿಯಕ್ ಆಗಲ್ವಲ್ಲ. ಇದೇನಿದು ನಿಮ್ಮ ಸೌತ್ ಆಫ್ರಿಕಾ ಅಲ್ಲ, ಇದು ಕರ್ನಾಟಕ ರಾಜ್ಯ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಒಂದು ಪ್ರಮುಖ ಜಾಗ, ಒಂದು ಪ್ರಮುಖ ರಾಜ್ಯ. ಇಲ್ಲಿ ಟ್ರಾಫಿಕ್ ಪೊಲೀಸ್ ಅಂಡ್ ಲಾ ಅಂಡ್ ಆರ್ಡರ್ ಇದೆ. ಆದ್ರೆ ನಾವು ಉಲ್ಲಂಘನೆ ಮಾಡಿದಾಗ ನಾವು ಸಿಕ್ಕಾಕೊಂತೀವಲ್ಲ, ಅವಾಗ್ಲೇ ನಮ್ಮ ಮೇಲೆ ಅಪ್ಲಿಕಬಲ್ ಆಗೋದು ಅಲ್ವಾ? ನೀವ್ ಹೇಳಿ ಅದ್ರ ಬಗ್ಗೆ. ಟ್ರಾಫಿಕ್ ನ ಯಾವ ತರ ರೂಲ್ಸ್ ಫಾಲೋ ಮಾಡ್ಬೇಕು, ಫಾಲೋ ಮಾಡಿದ್ರೆ ಅವ್ರು ಫೈನ್ ಹಾಕ್ತಾರಾ? ಅದು ನಮ್ಮ ತಪ್ಪು, ಓಕೆ, ಅದು ಕರೆಕ್ಟ್. ಬಟ್ ಈಗ ಆನ್ಲೈನ್ ಅಂತ ಗೊತ್ತಾಗಿದೆ ಅಲ್ವಾ, ಆನ್ಲೈನ್ ಅಂದ್ಮೇಲೆ ಯಾಕೆ ಇದಾಗ ಫೈನ್ ಹಾಕ್ತಾವ್ರೆ? ಆದ್ಮೇಲೆ ಯಾಕೆ ಹಾಕ್ತಾವ್ರೆ ಪೊಲೀಸರು ಫೈನ್? ಅದು ವಿಸಿಬಲ್ ವೈಲೆನ್ಸ್ ಅಂತ ಇದೆ ಸರ್. ವಿಸಿಬಲ್ ಅಂದ್ರೆ ನೀವು ಗಾಡಿನಲ್ಲಿ ಬರುವಾಗ ನಿಮ್ಮ ಹತ್ರ ಒಂದು ಹೆಲ್ಮೆಟ್ ಹಾಕೊಂಡಿರಲ್ಲ, ಇಲ್ಲ ನೀವು ಆಟೋನಲ್ಲಿ ಓಡಿಸ್ತಾ ಇರ್ತೀರಾ, ಫೀಲ್ಡ್ ಆಗಿರುತ್ತಲ್ಲ, ಅಲ್ಲೊಂದ್ ಸರಿ ಮತ್ತೆ ಕ್ಯಾಶ್ ಒಂದ್ಸರಿನಾ ನೀವು ಆನ್ಲೈನ್ ಮಾಡ್ಕೊಳ್ಳಿ ಅಂತ ಇದೀರಾ. ಹೌದು, ಆನ್ಲೈನ್ ಆದ್ಮೇಲೆ ಇವ್ರು ಯಾಕೆ ಹಾಕ್ತಾವ್ರೆ ಫೈನ್? ವೀಕ್ಷಕರೇ, ಅವ್ರು ಹೇಳ್ತಾವ್ರೆ, ನಮ್ಮ ಏನಿಲ್ಲಿ ಸ್ಥಳೀಯರು, ಸರ್ ಅಲ್ಲಿ ಆನ್ಲೈನ್ ಆಗಿದೆ ಪೇಮೆಂಟು, ಫೈನ್ಗಳು ಹಾಕೋದು ಏನು ಆನ್ಲೈನ್ ಆಗಿದೆ, ಪೊಲೀಸ್ ಅವ್ರು ಹಿಡಿತಾರೆ ಅಂತ. ಆದ್ರೆ
ನಮ್ಮ ಗಮನಕ್ಕೆ ಏನ್ ಬಂದಿದ್ದಾರೆ, ವಿಸಿಬಲ್ ವೈಲೆನ್ಸ್ ಅಂತ ಒಂದು ಅವರು ಪ್ರೊಸೆಸ್ ಮಾಡಿದ್ದಾರೆ. ವಿಸಿಬಲ್ ಅಲ್ಲಿ ಕಣ್ಣಿಗೆ ಏನು ಅವ್ರಿಗೆ ಕಣ್ ಕಾಣಿಸುತ್ತೋ ವೈಲೆನ್ಸ್ ಅದನ್ನ ಹಿಡಿಬೋದು ಅವರು. ಅದ್ರ ಪ್ರಕಾರ ಅವ್ರು ಏನ್ ಮಾಡ್ತಾರೆ ನೋಡಿ ವೀಕ್ಷಕರೇ, ನಾವು ಇವಾಗ ಏನು ನಮ್ಮ KR ಪುರಂ ಬ್ರಿಡ್ಜ್ ಹತ್ರ ನಾವು ನೋಡ್ಬೋದು, ಏನು ಸುಮಾರು ಹೆವಿ ಟ್ರಾಫಿಕ್ ಇದೆ. ಇಲ್ಲಿ ಏನಾಗುತ್ತೆ, ನಾವು ಈ ತರ ನೀವೇ ನೋಡಿರ್ಬೋದು. ಇವಾಗ ಸುಮಾರು ಜನ ಗಾಡಿಗಳ ಹೆಲ್ಮೆಟ್ ನೋಡಿ, ಯಾರೋ ಆಫೀಸರ್ ಇವರು ಹೆಲ್ಮೆಟ್ ಹಾಕೊಂಡಿಲ್ಲ. ಇವಾಗ ಇವ್ರಿಗೆ ಫೋಟೋ ಹಿಡಿತಾರೆ, ಫೈನ್ ಹಾಕ್ತಾರೆ. ಇವ್ರಿಗೂ ಹಾಕ್ಬಾರ್ದ ಫೈನು? ನೀವೇ ಹೇಳಿ. ನಾವೇನೋ ತಪ್ಪು ಮಾಹಿತಿ ಕೊಟ್ರೆ ನೀವು ನಮ್ಗೆ ಹೇಳಿ ಅಲ್ವಾ? ಜನ ಹೇಳ್ತಾವ್ರೆ, ಪೊಲೀಸ್ ಹೇಳ್ತಾವ್ರೆ, ಸರ್ಕಾರ ಹೇಳ್ತಾ ಇದೆ. ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಅವ್ರು ನಮ್ಮ ಮೇಲೆ ಟ್ರಾಫಿಕ್ ಏನೋ ಫೈನ್ ಹಾಕಲ್ವಲ್ರಿ? ಹಾಕಕ್ಕೆ ಬರಲ್ಲ. ಏನಿದೆ ನಮ್ಮ ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲ, ಬರೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸ್ಟೇಟ್ಗಳಿದೆಯೋ ಅಷ್ಟು ರಾಜ್ಯಗಳಿಂದ ಜನ ವಾಸವಾಗ್ತಾವ್ರೆ. ಇಲ್ಲಿ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾನಲ್ಲಿ ಬೆಂಗಳೂರು ಟ್ರಾಫಿಕ್ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹಾಕಿದ್ರೆ ಅದು ಬೇರೆ ರಾಜ್ಯಕ್ಕೂ ಹೋಗುತ್ತೆ. ನಮ್ಮ ಮರ್ಯಾದೆ ನಾವೇ ನೋಡಿ. ಇವಾಗ ಇನ್ನೊಂದು ವೆಹಿಕಲ್ ಹೋಗ್ತಾ ಇದಾರೆ, ಯಾರೋ ಎಜುಕೇಟೆಡ್ ಇವರು, ಅವ್ರೇನೋ ತುಂಬಾ ಪ್ರೊಫೆಷನಲ್ ಆಗಿದ್ದಾರೆ. ಡಿಯೋನಲ್ಲಿ ಅವರು ಹೆಲ್ಮೆಟ್ ಹಾಕಿಲ್ಲ, ಅಲ್ಲಿ ಫೋಟೋ ಹಿಡಿತಾರೆ. ಫೋಟೋ ಹಿಡಿದ್ರೆ ಅದು ಬಂದ್ಬಿಡುತ್ತೆ, ಅದು ಇಲ್ಲಿ ರೆಕಾರ್ಡರ್ ಆಗುತ್ತೆ. ಅದಕ್ಕೆ ದಯವಿಟ್ಟು ನಾವು ಒಂದು ವಿನಂತಿ ಮಾಡ್ತೀವಿ, ಜನರಲ್ಲಿ ವಿನಂತಿ ಮಾಡ್ತೀವಿ, ಆಮೇಲೆ ಪೊಲೀಸವ್ರಿಗೂ ವಿನಂತಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಹಿಡೀರಿ, ಸುಮ್ಮನೆ ಅವ್ರಿಗೆಲ್ಲ ಫೈನ್ಗಳು ಹಾಕ್ಬೇಡಿ ಅಂತ ಹೇಳ್ತೀವಿ. ಸೆಕೆಂಡು, ಪಬ್ಲಿಕ್ ಏನಿದೆ, ಜನರು ಗಾಡಿ ಓಡಿಸುವಾಗ ನೀವು ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟು ಆಮೇಲೆ ಹೆಲ್ಮೆಟ್ ಹಾಕೊಂಡು ಹೋದ್ರೆ ಅವ್ರು ಏನು ನಿಮ್ಮ ಮೇಲೆ ಫೈನ್ ಹಾಕಲ್ಲ. ನಾವು ಆರಾಮಾಗಿದ್ದೀವಿ. ಏನು ನೋಡಿ, ಇವಾಗ ಇನ್ನೊಂದು ವೆಹಿಕಲ್ಲು ಅಲ್ಲಿ ನೋಡಿ, ಇನ್ನೊಂದು 2 ವೀಲರ್ ಹೋಗ್ತಾ ಇದೆ, ಅಲ್ಲಿ ಇಬ್ರು ಹೆಲ್ಮೆಟ್ ಹಾಕಿಲ್ಲ. ಈ ತರ ಎಲ್ಲ ಜನ ಉಲ್ಲಂಘನೆ ಮಾಡ್ತಾವ್ರೆ. ಫೈನ್ಗಳ ಮೇಲೆ ಫೈನ್ ಹಾಕೊಂಡು 5,000, 10,000, 20,000 ಅಂತ ಹಾಕೊಂಡು ತಲೆ ಮೇಲೆ ಪಾಪ ಜನರಿಗೂ ಕಷ್ಟ ಇದೆ. ಪೊಲೀಸ್ ಅವ್ರಿಗೆ ಅವ್ರ ಸೀನಿಯರ್ ಇಂದ ಪ್ರೆಷರ್ ಇದೆ. ನಾವೇನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ನ ರೂಲ್ಸ್ ಫಾಲೋ ಮಾಡಿ, ಆರಾಮಾಗಿರಿ. CB ನ್ಯೂಸ್ ಬೆಂಗಳೂರು.